ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾಳೆ 5ನೇ ತಾರೀಕು ಮೇ ಮಂಗಳವಾರ ಅತೀ ಶುಭವಾದ ಶಕ್ತಿಯುತವಾದ ಅಂಗಾರಕ ಚತುರ್ಥಿ ಬಂದಿದೆ. ಆ ದಿನ ನಾವೆಲ್ಲರೂ ಬಹಳ ಸುಲಭವಾಗಿ ಗಣಪತಿಯನ್ನು ಸರಳವಾಗಿ ಆರಾಧಿಸಿ ಅವರ ಕೃಪೆಯನ್ನು ಪಡಿಬಹುದು. ಅದು ಹೇಗೆ ನೋಡೋಣ. ಈ ದಿನ ಬಹಳ ಕ್ರಮಬದ್ಧವಾಗಿ ಅಂಗಾರಕ ಚತುರ್ಥಿ ಆಚರಣೆ ಮಾಡಬಹುದು. ಅವಕಾಶ ಇದ್ದವರು ಕ್ರಮಬದ್ಧವಾಗಿ ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಆಚರಣೆ ಮಾಡ್ತೀವೋ ಹಾಗೆ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಚಂದ್ರ ದರ್ಶನ ಮಾಡಿ ನಂತರ ವ್ರತಾಚರಣೆನ ಮುಗಿಸ್ಬಹುದು. ಇಲ್ಲದಿದ್ದವರು ಇಲ್ಲ ನಮ್ಗೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಸರಳವಾಗಿ ಮನೆಯಲ್ಲಿ ಏನಾದರೂ ಉಪಾಯ ಮಾಡ್ಕೋಬಹುದಾ ಅಂತ ಕೇಳೋರು ಈ ಒಂದು ಸರಳವಾದ ಉಪಾಯವನ್ನು ಮಾಡೋದ್ರಿಂದ ಗಣಪತಿಯ ವಿಶೇಷವಾದ ಅನುಗ್ರಹವನ್ನು ಪಡಿಬಹುದು. ಈ ಒಂದು ಅಂಗಾರಕ ಚತುರ್ಥಿ ಯಾಕಿಷ್ಟು ಪವರ್ಫುಲ್ ಅಂತ ಅಂದರೆ, ವರ್ಷದಲ್ಲಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತೆ, ಆದರೆ ವರ್ಷಕ್ಕೆ 1 ಅಥವಾ 2 ಬಾರಿ ಅಂಗಾರಕ ಚತುರ್ಥಿ ಬರುತ್ತೆ. ಇಡೀ ವರ್ಷ ಸಂಕಷ್ಟಹರ ಚತುರ್ಥಿ ಮಾಡ್ತಿದ್ರು ಈ ಒಂದು ದಿನ ಆಚರಣೆ ಮಾಡಿದ್ರೆ ಸಂಪೂರ್ಣ ವರ್ಷ ಆಚರಣೆ ಮಾಡಿದಂತಹ ಫಲ ಸಿಗುತ್ತೆ. ಅದಕ್ಕೆ ಈ ದಿನ ಅಂದರೆ ಮೇ 5ನೇ ತಾರೀಕು 2026ರಂದು ತಪ್ಪದೆ ನಾವು ಮನೆಯಲ್ಲೇ ಒಂದು ಸಣ್ಣ ಒಂದು ಪೂಜೆ ಅಥವಾ ಈ ಒಂದು ಉಪಾಯವನ್ನು ಸೇವೆಯನ್ನು ಗಣೇಶನಿಗೆ ಮಾಡೋದ್ರಿಂದ ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂತಹ ಕೆಲಸಗಳು, ನಮ್ಮ ಕಷ್ಟ ಪರಿಹಾರಗಳು ಅಥವಾ ನಿಂತು ಹೋದ ಕೆಲಸ ಕಾರ್ಯಗಳು ಮುಂದುವರಿಬೇಕಾದ್ರೆ ಗಣೇಶನ ಅನುಗ್ರಹ ತುಂಬ ಮುಖ್ಯ. ಅದಕ್ಕಾಗಿ ಈ ಒಂದೇ ಒಂದು ಅಂಗಾರಕ ಚತುರ್ಥಿಯನ್ನು ಸರಳವಾಗಿ ಆಚರಣೆ ಮಾಡೋದ್ರಿಂದ ನಾವು ಅಂದ್ಕೊಂಡಂಥ ಕೆಲಸಗಳು ಆಗತ್ತೆ ಅನ್ನೋ ನಂಬಿಕೆ ಬರುತ್ತೆ, ಪರಮಾತ್ಮ ಆಶೀರ್ವಾದ ಮಾಡ್ತಾರೆ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಸರಳ ಉಪಾಯವನ್ನು ಮಾಡಬಹುದು. ಆ್ಯಕ್ಚುಲಿ ನಾನಿಲ್ಲಿ 3 ಒಂದು ವಿಶೇಷವಾದಂಥ ಎಲ್ರಿಗೂ ಗೊತ್ತಿರುವಂಥದ್ದೇ ಹೇಳ್ತಾ ಇದ್ದೀನಿ. ಆದರೆ ಅದನ್ನು ನಾಳೆ ಮಾಡೋದ್ರಿಂದ ಅಂದರೆ ಅಂಗಾರಕ ಚತುರ್ಥಿ ದಿನ ಮಾಡೋದ್ರಿಂದ ವಿಶೇಷವಾಗಿ ಗಣೇಶನ ಅನುಗ್ರಹ ಆಗುತ್ತೆ ಅಂತ ನನ್ನ ನಂಬಿಕೆ. ಈ ದಿನ ಅಂದರೆ ಅಂಗಾರಕ ಚತುರ್ಥಿ ದಿನ ಗಣೇಶನಿಗೆ ಈ ಒಂದು ಕೆಲವೊಂದು 3 ವಿಶೇಷವಾದ ವಸ್ತುಗಳನ್ನ ಅರ್ಪಿಸೋದ್ರಿಂದ ನಿಜವಾಗ್ಲೂ ನಾವು ಅಂದ್ಕೊಂಡಂಥ ಕೆಲಸಗಳು ಬಹಳ ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇದು ನಾನು ಮಾಡಿರೋದ್ರಿಂದ ನನಗೆ ಒಂದು ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾಳೆ ತಪ್ಪದೆ ಈ ಒಂದು ವಿಶೇಷವಾದ ವಸ್ತುವನ್ನು ನಿಮ್ಮ ಮನೆಯಲ್ಲೇ ಇರುವಂತಹ ಗಣೇಶನಿಗೆ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ಸಂಜೆ ಹೊತ್ತಲ್ಲಾದರೂ ಸರಿ, ಬೆಳಗ್ಗೆ ಆದರೂ ಸರಿ, ದೇವಸ್ಥಾನದಲ್ಲಾದರೂ ಈ ಒಂದು ಸೇವೆ ಮಾಡ್ಬೋದು. ಅಥವಾ ಮನೆಯಲ್ಲೇ ಎಲ್ಲೂ ಹೋಗಲ್ಲಪ್ಪ, ನನ್ನ ಮನೆಯಲ್ಲಿ ಒಂದು ದೇವ್ರ ಫೋಟೋ ಇದೆ, ಒಂದು ಪುಟ್ಟ ವಿಗ್ರಹ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಸೇವೆ ಮಾಡ್ತೀನಿ ಅಂತ ಅನ್ನೋದಾದರೆ ಅಲ್ಲೂ ಕೂಡ ಮಾಡಬಹುದು. ಸೊ ತಡ ಮಾಡೋದು ಬೇಡ, ಬನ್ನಿ. ಮೊದಲನೇ ಪರಿಹಾರ ಏನಂದರೆ, ನಾಳೆ ನಿಮ್ಮ ಮನೆಯಲ್ಲಿ ದೇವರ ಮುಂದೆ ಒಂದು ದೀಪ ಹಚ್ಚಿ ಸಂಜೆ 5:30 ನಂತರ ಮಾಡಬೇಕು. ದೇವ್ರ ಮುಂದೆ ಒಂದು ಸಣ್ಣ ದೀಪ ಹಚ್ಚಿ ಮಾಮೂಲಿ ಪ್ರತಿದಿನ ಹೇಗೆ ಪೂಜೆ ಮಾಡ್ತಿರೋ ಹಾಗೆ ಮಾಡಿ. ಆದರೆ ಗಣೇಶನಿಗೆ ತಪ್ಪದೆ 21 ಕಡಲೆಕಾಳಿನ ಹಾರ ಅದನ್ನು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲಿರುವಂಥ ಪುಟ್ಟ ವಿಗ್ರಹ ಅಥವಾ ಫೋಟೋಗೆ ಹಾಕ್ಬೋದು ಅಥವಾ ದೇವಸ್ಥಾನಕ್ಕೆ ಹಾಕ್ಬೋದು. ಇದು ಮೊದಲನೇದು, 21 ಕಡಲೆಕಾಳಿನ ಹಾರ. ಅದಕ್ಕಾಗಿ ನೀವು ಇವತ್ತು ಅಂದರೆ ಸೋಮವಾರ ಹಿಂದಿನ ದಿನ ರಾತ್ರಿಯೇ ಒಂದು 21 ಕಡಲೆಕಾಳನ್ನು ನೆನೆಸಿಟ್ಕೊಂಡು ಅದನ್ನು ಬೆಳಗ್ಗೆ ಅಥವಾ ನಾಳೆ ಸಂಜೆ 5:30ಕ್ಕೆ ದೇವರಿಗೆ ಪೋಣಿಸಿ ಅರ್ಪಿಸಬಹುದು. ಪೋಣಿಸುವಾಗ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಹೇಳಿಕೊಂಡು ದೇವರಿಗೆ ಸಂಕಲ್ಪ ಮಾಡ್ತಾ ನಿಮ್ಮ ಒಂದು ಇಚ್ಛೆಗಳೇನಿದೆ, ಅದನ್ನ ಇಷ್ಟಾರ್ಥಗಳೇನಿದೆ ಅದನ್ನೆಲ್ಲ ನೆರವೇರಿಸ್ಕೊಡಪ್ಪ ಅಂತ ಬೇಡ್ಕೊಳ್ತಾನೆ ಪೋಣಿಸ್ಕೊಂಡು ಅದನ್ನು ಅರ್ಪಣೆ ಮಾಡುವಾಗಲೂ ಕೂಡ ತುಂಬ ಶ್ರದ್ಧಾಭಕ್ತಿಯಿಂದ ಅದನ್ನು ಪರಮಾತ್ಮನಿಗೆ ಗಣೇಶನಿಗೆ ಅರ್ಪಿಸೋದ್ರಿಂದ ಗಣೇಶ ನಿಜವಾಗ್ಲೂ ಬೇಗ ಆಶೀರ್ವಾದ ಮಾಡ್ತಾರೆ. ಅದ್ರ ಜೊತೆಗೆ 21 ಗರಿಕೆ ಹುಲ್ಲು ಅರ್ಪಣೆ ಮಾಡಬಹುದು. ಸಾಧ್ಯವಾದರೆ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಅರಳಿರುವಂಥದ್ದನ್ನು ತಗೊಂಡು ಅದನ್ನು 21 ದೇವರಿಗೆ ಅರ್ಪಣೆ ಮಾಡಬಹುದು. ಅಥವಾ ಇನ್ನು ಒಂದೇ ಒಂದು ಸರಳವಾದ ಉಪಾಯ ಏನಂದರೆ, ಮಂಗಳವಾರ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ವಿಶೇಷವಾಗಿ ಬೆಲ್ಲದ ದೀಪವನ್ನು ಕಡಲೆಬೇಳೆ ಜೊತೆಗೆ ಅರ್ಪಣೆ ಮಾಡಬೇಕು. ಅಂದರೆ ನಾವು ಸಾಮಾನ್ಯವಾಗಿ ಬೆಲ್ಲದ ದೀಪ ಹಚ್ಚುವಾಗ ಕೆಳಗಡೆ ಅಕ್ಕಿಯನ್ನು ಹಾಕಿರ್ತೀವಲ್ಲ, ಹಾಗೆ ಇಲ್ಲಿ ಕಡಲೆಬೇಳೆಯನ್ನು ಹೊಸದಾಗಿ ಅಂಗಡಿಯಿಂದ ಒಂದು 1/4 kg ಕಡಲೆಬೇಳೆ ತಂದರೂ ಸರಿನೇ ಒಂದೇ ಒಂದು ಲೋಟ, ಒಂದು ಹಿಡಿ
ಕಡಲೆಬೇಳೆ 1 ಅಥವಾ 3 ಹಿಡಿ ಕಡಲೆಬೇಳೆಯನ್ನು ಕೆಳಗೆ ಹಾಕಿ ಅದರ ಮೇಲೆ ಬೆಲ್ಲದ ದೀಪವನ್ನು ಹಚ್ಚಿ ಗಣೇಶನಿಗೆ ಆರತಿ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಇಷ್ಟಾರ್ಥಗಳು ಬಹಳ ಬೇಗ ಸಿದ್ಧಿಸುತ್ತೆ. ಸೊ ತಪ್ಪದೆ ನಾಳೆ ಈ ಒಂದು ಕಡಲೆಕಾಳಿನ ಹಾರ ಮತ್ತು ಬೆಲ್ಲದ ದೀಪ, ಕಡಲೆಬೇಳೆ ಜೊತೆಗೆ ಬೆಲ್ಲದ ದೀಪವನ್ನು ಅರ್ಪಣೆ ಮಾಡೋದ್ರಿಂದ ನಿಜವಾಗ್ಲೂ ಇದೊಂದು ಸರಳ ಉಪಾಯವನ್ನು ಮಾಡಿ ನೋಡಿ, ನಿಮ್ಮ ಇಷ್ಟಾರ್ಥಗಳು ಬಹಳ ಬೇಗ ಸಿದ್ಧಿಸುತ್ತೆ ಅಂತ ಹೇಳ್ತೀನಿ. ಸೊ ತಪ್ಪದೆ ನಾಳೆ ಅಂಗಾರಕ ಚತುರ್ಥಿ ದಿನ ಈ ಒಂದು ಮ್ಯಾನಿಫೆಸ್ಟೇಷನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಗಣೇಶ ಎಲ್ಲರ ಇಷ್ಟಾರ್ಥಗಳನ್ನು, ಅವರ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳನ್ನು ಬಹಳ ಬೇಗ ನಿವಾರಣೆ ಮಾಡಲಿ. ಅವ್ರು ಅಂದ್ಕೊಂಡಂಥ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಕೂಡ ಅವ್ರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಬೇಗ ಜಯ ಸಿಗಲಿ. ನಿಂತು ಹೋಗಿರೋ ಕೆಲಸಗಳು, ಮದುವೆಗಳು ಪ್ರತಿಯೊಂದು ಕೂಡ ಅವ್ರ ಜೀವನದಲ್ಲಿ ಶುಭವಾಗಲಿ ಅಂತ ಹಾರೈಸ್ತಾ, ನಾಳೆ ಈ ಒಂದು ವಿಶೇಷವಾದ ದಿನ, ವಿಶೇಷವಾದ ಶಕ್ತಿಯುತವಾದಂಥ ದಿನ, ಈ ಒಂದು ಆಚರಣೆ ಮಾಡೋದ್ರ ಮೂಲಕ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ನ ಸಿದ್ಧಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.